ಆತ್ಮೀಯ H60 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಮಾಡ್ತಾ ಇದೆ. ಸಾಕಷ್ಟು ಗೌರ್ಮೆಂಟ್ ರೆಗ್ಯುಲೇಷನ್ಸ್ ಬರ್ತಾ ಇದೆ. ಆಮೇಲೆ ಉದ್ಯಮಗಳು ನಡೆಸೋ ಇಲ್ಲ ಅದನ್ನ ಆಗ್ತಾ ಇದೆ. ಇದರಿಂದ ಸಾಧ್ಯನೇ ಇಲ್ಲ. ಇದು ಬೇಕೇನು ಉದ್ಯಮಗಳು ಬೇಕು. ಆಮೇಲೆ ಹೈವೇ ಮಾಡ್ತಾ ಇದ್ದಾರೆ. ಎಲ್ಲ ಮರಗಳು ಒಂದು ಹೈವೇ ಬೇಕಲ್ಲ. ದೇಶ ನಾವು ಸಾಕ್ತಾ ಇದೆ. ಬಟ್ ಆ ತೆಗೆದ ಮರಗಳನ್ನ ಒಂದಕ್ಕೆ ಸುಮಾರು 20 ಮರಗಳನ್ನ ನಾವು ಹಚ್ಚಬೇಕಾಗಿದೆ ಅಂತ ಮಾಡಿದ್ದಾರೆ. So India is generating about 10.2 million tons per annum. ಒಂದು ವರ್ಷಕ್ಕೆ 10 ಮಿಲಿಯನ್ ಟನ್ ಅಷ್ಟು ಪ್ಲಾಸ್ಟಿಕ್ ವೇಸ್ಟ್ ಜನರೇಟ್ ಮಾಡ್ತಾ ಇದೆ. ಇದು ಪ್ರಪಂಚಕ್ಕೆ ಹೋಲಿಸ್ಕೊಂಡ್ರೆ 1/5 ಆಫ್ ಪ್ಲಾಸ್ಟಿಕ್ ವೇಸ್ಟ್ ಪ್ರಪಂಚದಲ್ಲಿ ಬರುತ್ತಲ್ಲ ಅಷ್ಟಕ್ಕೆ ಸರಿ ಸಮಾನವಾಗಿದೆ. ಅಂದ್ರೆ ಮಕ್ಕಳಿಗೆ ಒಳ್ಳೆ ಫಲಿತಾಂಶ ಬಂದಿದೆ. ಎಲ್ಲ ಸುತ್ತಮುತ್ತ ಎಲ್ಲ ಮೆಚ್ಚುಗೆ ಪಾತ್ರ ಆಗಿದೆ. ಒಂದ್ಸತಿ ಎಲ್ಲ ಅಧಿಕಾರಿಗಳು ಇಲ್ಲಿ ಬಂದು ನೋಡ್ಬೇಕು ಅಂತ ಎಲ್ಲ ಖುಷಿ. ಒಬ್ಬರಿಗಿನ ಒಬ್ರು ಇಂಥ ಸ್ಕೂಲ್ ಸಿಗೋದೇ ಇಲ್ಲ. ಇಂಥ ಪರಿಸರ ಈ ಥರ ವಾದಿ ಸ್ಕೂಲ್ ಅಂತ ಸ್ಕೂಲು ಗ್ರಾಮಾಂತರ ಜಿಲ್ಲೆಯಲ್ಲೇ ಇಲ್ವಲ್ಲ. ಕೆಲವರೆಲ್ಲ ನೋಡಿದ್ರೆ ಅಷ್ಟೊಂದು ಪ್ರೀತಿ ಪಾತ್ರವಾಗಿದೆ. ಇಲ್ಲಿ ಮಕ್ಕಳುಗಳು ಅಷ್ಟೇ ಒಂದು ಖುಷಿಯಾಗಿ ಇಲ್ಲಿ ಶಿಕ್ಷಕ ವೃಂದದವರು, DO, DDP ಎಲ್ಲರೂ ನಮ್ಗೆ ಸಹಕಾರ ಕೊಡ್ತಾರೆ. ಅತ್ಯುತ್ತಮವಾಗಿ ಚೆನ್ನಾಗಿ ನಡೀತಾ ಇದೆ ನಮ್ಮ ಸ್ಕೂಲ್. ಇಲ್ಲಿ ನಾವು ಹಸಿರಾದ ವಾತಾವರಣ ನೋಡಿದ್ರೆ ನಾವು ಈ ಸ್ಕೂಲ್ ಬರಬೇಕು, ಯಾವುದೇ ರಜಾ ಹಾಕಬಾರ್ದು. ಎಲ್ಲ ಊರಿಂದಲೂ ನಮ್ಮ ಸ್ಕೂಲ್ಗೆ ಬರ್ತಾರೆ. ಯಾಕಂದರೆ ನಮ್ಮ ಸ್ಕೂಲಿನ ವಾತಾವರಣ ಮತ್ತು ನೈರ್ಮಲ್ಯ ನೋಡಿ ಎಲ್ಲರೂ ಕೂಡ ಬರ್ತಾರೆ. ಮತ್ತು ನಾವು ಪರಿಸರ ದಿನಾಚರಣೆಯಲ್ಲಿ ಇಲ್ಲ ಅಂದ್ರೂ 3 ಗಿಡ ಆದರೂ ನೆಡ್ತೀವಿ ನಾವು. ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ತೊರೆದೊಡ್ಡಿ. ನಮ್ಮ ಶಾಲೆಯಲ್ಲಿ ತುಂಬ ಪರಿಸರ ಚೆನ್ನಾಗಿದೆ. ತುಂಬ ಪರಿಸರ ಚೆನ್ನಾಗಿರುವುದರಿಂದ ಆರೋಗ್ಯ ಎಲ್ಲ ತುಂಬ ಚೆನ್ನಾಗಿದೆ. ನಮ್ಮ ಶಾಲೆಯಲ್ಲಿ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡೋದಿಲ್ಲ. ಇದರ ಬಗ್ಗೆ ನಮ್ಮ ಶಿಕ್ಷಕರೆಲ್ಲ ನಮಗೆ ಅರಿವು ಮೂಡಿಸಿದ್ದಾರೆ. ಗಿಡ ಮರಗಳನ್ನು ಇಟ್ಟಿದ್ದೀವಿ. ಹಣ್ಣು ಗಿಡಗಳು ಮತ್ತು ಇಲ್ಲಿ ಪರಿಸರಕ್ಕೆ ತುಂಬ ಒತ್ತು ನೀಡಲಾಗಿದೆ. ಇಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬ ಅನುಕೂಲವಾಗಿದೆ. ಅದೇ ರೀತಿ ಇಲ್ಲಿ ಮಕ್ಕಳನ್ನ ಸೇರ್ಸೋಕ್ಕೆ ಸುತ್ತಮುತ್ತಲ ಗ್ರಾಮದವರು ಭಾಳ ಇಷ್ಟಪಡ್ತಾವ್ರೆ. ಇಟ್ಮೂರು, ತೊರೆದೊಡ್ಡಿ, ಅಂಗನಹಳ್ಳಿ, ಹೆಗಡಿಗೆರೆ, ಬಾನಂದೂರು, ಗೋಪಳ್ಳಿ ಎಲ್ಲ ಕಡೆಯಿಂದ ಮಕ್ಕಳು ಬರ್ತಾ ಇದ್ದಾರೆ. ಇಲ್ಲೂ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಅನುಕೂಲ ಒತ್ತು ಕೊಟ್ಟಿದ್ದೀವಿ.
ಬನ್ನಿ. Then we started mulching the soil a lot with our practical. ಆಚರಣೆ ಹಾಗೂ ನಂತರ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಈ ನೆಟ್ ಝೀರೋ ನಗರಗಳು, ನೆಟ್ ಝೀರೋ ಸಂಸ್ಥೆಗಳು ಮತ್ತು ಇಡೀ ಭಾರತವು ನೆಟ್ ಝೀರೋ ಮಾಡಲಿಕ್ಕೆ ಏನು ಒಂದು ಮಾರ್ಗ, ಒಂದು ಮುಂದೆ ಭವಿಷ್ಯದಲ್ಲಿ ನಾವೇನು ಕ್ರಮ ತಗೋಬೋದು ಅಂತ ಮೂಲಕ ಇಲ್ಲಿ ಒಂದು ಕನ್ನಡದಲ್ಲೂ ಸಹ ಅವರು ಎಲ್ಲನೂ ಕೂಡ ಭಾಷಾಂತರ ಮಾಡಿ ಅದಕ್ಕೆ ಎಲ್ಲ ಜನರಿಗೂ ಕೂಡ ಭಾಳ ಈಸಿಯಾಗಿ ಸುಲಭವಾಗಿ ಅವ್ರಿಗೆ ಮಾಹಿತಿ ತಲುಪಿಸಲು ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಇದನ್ನ ಉದ್ಘಾಟನೆ ಮಾಡೋದು ಅತ್ಯಂತ ಸಂತೋಷದ ವಿಚಾರ. ಪ್ರಧಾನಮಂತ್ರಿಯವರ ಕನಸು ಭಾರತದ ಅಭಿವೃದ್ಧಿ ಜೊತೆಗೆ ಅದು ಸುಸ್ಥಿರವಾಗಿ ಅದು ಆಗಬೇಕು ಅಂತ ಅವರ ಕನಸು. ಸೊ ಈ ನಿಟ್ಟಿನಲ್ಲಿ ಇಂಥ ಒಳ್ಳೆ ಕಾರ್ಯಕ್ರಮಗಳು ಜನರಿಗೆ, ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಕೆಲಸ ಅತಿ ಅವಶ್ಯ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.